ಅಣ್ಣ ನಮಸ್ಕಾರ ಎಲ್ಲರಿಗೂ. ಎಲ್ಲಿದ್ದೀನಿ ಕೇಳಿದ್ರೆ ಇವತ್ತು ಮೇನ್ ರೋಡಲ್ಲೇ ಇದ್ದೀನಿ. ಯಾವ ಏರಿಯಾ ಅಂತ ಕೇಳ್ತೀರಾ? ರೋಡು ಇದು ಅಲ್ಸೂರಿಂದ ಬರೋದು. ಇದು ಹಿಂಗೆ ಸ್ಟ್ರೈಟ್ ಹೋದರೆ ಇದು ಎಮ್ ಜಿ ರೋಡ್ ಬರ್ತದೆ ನೋಡಿ. ಇಲ್ಲಿ ಏನಕ್ಕೆ ಬಂದಿರೋ ಅಂತ ಕೇಳಿದ್ರೆ ನೋಡಿ, ಇದು ಎಮ್ ಜಿ ರೋಡ್ ಬಿಲ್ಡಿಂಗ್. ಇದು ಅವರು ATMಗೆ ಹೋಗಿದ್ದಾರೆ ಒಬ್ಬರು ಲೇಡೀಸ್. ಅವ್ರನ್ನ ಕರ್ಕೊಂಡು ಇವಾಗ ನಾನು ವಿವೇಕ್ ನಗರ ಹೋಗ್ತಾ ಇರೋದು. ವಿವೇಕ್ ನಗರ ಹೋಗ್ಬಿಟ್ಟು ಅಲ್ಲಿ 1 ಅವರ್ ವೆಯ್ಟ್ ಮಾಡಿ ಅಲ್ಲಿಂದ ಮತ್ತೆ JP ನಗರ್. ಒಳ್ಳೆ ಬಾಡಿಗೆ ಅಲ್ವಾ ಬೆಳಿಗ್ಗೆ. ಫುಲ್ ಎಮ್ ಜಿ ರೋಡ್ ಸ್ಟ್ರೈಟ್ ಹೋದ್ರೆ ಎಮ್ ಜಿ ರೋಡ್ ಲೆಫ್ಟ್ ತೊಗೊಂಡ್ರೆ ನಾವು ರಿಚ್ಮಂಡ್ ಸರ್ಕಲ್ಗೆ ಅಲ್ಲಿಗೆಲ್ಲ ಹೋಗ್ತೀವಿ. ಅವ್ರು ಇರೋತ್ತಿಗೆ ನಮಗೆ ವೀಡಿಯೋ ಮಾಡೋಕ್ಕಾಗಲ್ಲ, ATMಗೆ ಹೋಗಿದ್ದಾರೆ. ಅವ್ರು ಇರೋತ್ತಿಗೆ ನಾವು ಅವ್ರು ಇಷ್ಟಪಡೋದು ನಾವು ವೀಡಿಯೋ ಮಾಡಬಾರ್ದು. ಅವ್ರಿಗೆ ಇಷ್ಟ ಆದರೆ ಮಾತ್ರ ನಾವು ವೀಡಿಯೋ ಮಾಡಬೇಕು, ಇಲ್ಲಾಂದರೆ ವೀಡಿಯೋ ಮಾಡ್ದು. ಗಾಡಿ ಓಡಿಸೋತಿ ಇನ್ನೊಂದು ವೀಡಿಯೋ ಮಾಡೋಕ್ಕೆ ಆಗಲ್ಲ. ಇಲ್ಲಿಂದ ಫಸ್ಟ್ ಇವಾಗ ವಿವೇಕ್ ನಗರ, ಆಮೇಲೆ ಬಂದ್ಬಿಟ್ಟು JP ನಗರ. JP ನಗರ ಅಂತ ಹೇಳಿದ್ದಾರೆ, ನೋಡ್ಬೇಕು ಇವಾಗ ಯಾವ ಏರಿಯಾ ಅಂತ. JP ನಗರ ಗೊತ್ತಿಲ್ಲ, ಇದು ಎರಡರಲ್ಲಿ ಯಾವುದೋ ಒಂದು ಏರಿಯಾ ಹೇಳಿದ್ದಾರೆ, ನೋಡಬೇಕು. ರಾಮಮೂರ್ತಿ ನಗರಿಂದ ವಿಮಾನ ಅಂತಿದೆ, ಎಲ್ಲೂ ಸ್ಟಾಪೇ ಇಲ್ಲ. ಯಾಕಂದ್ರೆ ಅಲ್ಲಿ ಬೆಳಿಗ್ಗೆ ಬಿಟ್ಟಿದ್ದೆ 8:20ಕ್ಕೆ, ಎಲ್ಲೂ ಇವಾಗ 9:15 ಟೈಮು. ಅಷ್ಟು ಟ್ರಾಫಿಕ್ ಅಲ್ಲಿಂದ ಇಲ್ಲಿ ಗಂಟ ಬರೋ ಎಮ್ ಜಿ ರೋಡ್ಗೆ ನೋಡಿ. 1 ಅವರ್ ಆಗ್ಬಿಟ್ಟಿದೆ. ಇನ್ನೂ ಸ್ವಲ್ಪ ಹೊತ್ತು ಹೋದರೆ ಎಷ್ಟು ಟೈಮ್ ಹಿಡಿಬೋದು ಅಲ್ವಾ? ಇದು ಫುಲ್ಲು ಸ್ಟ್ರೈಟ್ ಹೋದರೆ ಎಮ್ ಜಿ ರೋಡ್ಗೆ ಹೋಗ್ಬೋದು. ಕಾಣ್ತದೆ ಮೆಟ್ರೋ ಎಲ್ಲ ಗೊತ್ತಾಯ್ತದೆ ನಿಮಗೆ ಅಲ್ವಾ? ಬೆಳಿಗ್ಗೆ ಮಾತ್ರ ಯಾವ ಏರಿಯಾಗೂ ಬರಬಾರ್ದು, ಟ್ರಾಫಿಕ್ ಇದೆ ಬೆಳಿಗ್ಗೆ. ಒಂದು 10 ಗಂಟೆ ಮೇಲೆ ಬರಬೇಕು, ಆವಾಗಲೇ ನೋಡಿ ಫ್ರೀ ಆಗಿರ್ತದೆ. ಎಲ್ಲರಿಗೂ ಬೆಳಿಗ್ಗೆ ಆಫೀಸ್ ಇದೆ ಅಲ್ವಾ? ಎಲ್ಲರೂ ಹೋಗ್ತಾರೆ. ಬಲವಂತಾಗಿ ನಾನು ಯಾರನ್ನೂ ವೀಡಿಯೋದಲ್ಲಿ ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡಿಲ್ಲ. ತಪ್ಪಾಗಿ ಆ ಥರ ಏನಾದ್ರು ನಾನು ಮಾತಾಡಿದರೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ಹತ್ರ. ಯಾಕೆಂದರೆ ಮಡಿಕೇರಿ ಅವರೆಲ್ಲ ಒಂಥರ ಮಾತಾಡೋದು, ಆ ಕಡೆ ಭಾಷೆಗಳು. ಮಡಿಕೇರಿ, ಕುಶಾಲನಗರ ನಿಮ್ಗೆ ಗೊತ್ತು ಯಾವ ಥರ ಮಾತಾಡ್ತಾರಂತ. ಒಂಥರ ಭಾಷೆ ಅದು. ಅಲ್ಲಿ ಮಲಯಾಳಿ ಎಲ್ಲ ಮಿಕ್ಸ್ ಆಗಿರ್ತಾರೆ. ಅದರಿಂದ ನಾವೇನಾದರೂ ಮಾತಾಡಿ ತಪ್ಪಿದ್ರೆ ನಮ್ಮ ಮೇಲೆ ಕ್ಷಮಿಸ್ಬಿಡಿ. ATMಗೆ ಇದ್ದಾರೆ ಅವರು ಇದ್ದಾರೆ. ಇವಾಗ ವಿವೇಕ್ ನಗರ ಹತ್ರ ಹೋಗ್ಬಿಟ್ಟು ನಿಮಗೆ ವೀಡಿಯೋ ಮತ್ತೆ ನಾನು ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಈಜಿಪುರ ಎಲ್ಲಿ ಬರ್ತಂದ್ರಿ ಜಾಗ ನಿಮಗೆ? ಇದು ನಾವು ಈ ಕಡೆ ಕೋರಮಂಗ್ಲಿಂದ ಬರೋದು. ಇದೆಲ್ಲ ಕೋರಮಂಗ್ಲಿಂದ ಬರೋದು. ಸ್ಟ್ರೈಟ್ ಹೋದ್ರೆ ಒಂದು ಚರ್ಚ್ ಬರ್ತದೆ ಅಲ್ಲಿ. ಈ ಒಂದು ವಿಷಯ ನೋಡಿದ್ರೆ ಗೊತ್ತಾಗ್ಬಿಟ್ರೆ ಅಲ್ಲಿ ಒಂದು ಟೆಂಟ್ ಕಾಣ್ತಿದೆ. ಇದು ಈಜಿಪುರದಲ್ಲಿ ಬಂದ್ಬಿಟ್ಟು ರವಿ ಥಿಯೇಟ್ರ್ ಅಂತ ಹೇಳ್ಬಿಟ್ಟು ತುಂಬ ಹಳೇದು, ತುಂಬ ಹಳೆ ಥಿಯೇಟ್ರ್ ಅದು. ನನಗೆ ಗೊತ್ತಿರೋಂಗೆ ನಾನು 2000 ಬರುತ್ತೆ ಆ ಥಿಯೇಟ್ರಲ್ಲಿ. ಇದು ಅದಕ್ಕಿಂತ ಮುಂಚೆ ಅದು ಎಷ್ಟು ವರ್ಷ ಇದೆ ನನಗೆ ಗೊತ್ತಿಲ್ಲ. 2000 ಬರ್ತಾಯಿದೆ ನೋಡಿ, ಅವಾಗಲಿಂದ ಅದೇ ಆ ಥಿಯೇಟ್ರು. ಮನೆ ಥಿಯೇಟ್ರ್ ತೋರಿಸ್ತೀನಿ ಒಂದ್ಸಲ ಹೆಂಗಿದೆ ಅಂತ. ನಿಮಗೆ ಗೊತ್ತಾಗ್ಬಿಡ್ತದೆ ಆ ಥಿಯೇಟ್ರು. ತುಂಬ ಹಳೇ ಥಿಯೇಟ್ರ್ ಅದು, ಅಷ್ಟು ಓಲ್ಡ್ ಆಗಿದೆ ನೋಡಿ. ಯಾವುದೋ ತಮಿಳ್ ಫಿಲಮ್ ನೋಡ್ತಾಯಿದ್ದೆ ಆದರೆ. ತಮಿಳ್ ಫಿಲಮ್ ನೋಡ್ತಾ ಇದೆ ಥಿಯೇಟ್ರಿಗೆ. ತುಂಬ ಹಳೇ ಟೆಂಟ್ ಇದು, ರವಿ ಥಿಯೇಟ್ರ್ ಅಂತ ಹೇಳ್ಬಿಟ್ಟು. ಇದು ಫುಲ್ಲು ಈಜಿಪುರಾಗಿ ಸರ್ ಇರೋದು. ಕೆಲವ್ರಿಗೆ ಬೆಂಗಳೂರು ಸೆಟ್ ಆಗಲ್ಲ, ಬೇಗ ಓಡೋಗ್ಬಿಡ್ತಾರೆ. ಕೆಲವ್ರಿಗೆ ಸೆಟ್ ಆಯ್ತದೆ. ನಾನೆಲ್ಲ 2000 ಕಷ್ಟಪಟ್ಟಿದ್ದೀನಿ ಇದುವರೆಗೂ. ಇವತ್ತು ಕಷ್ಟನೇ ಇರೋದು, ಕಷ್ಟ ಅಲ್ಲ ಅಂತ ಯಾರಿಗೂ ಹೇಳಲ್ಲ ನಾನು. ಎಲ್ಲ ಮನುಷ್ಯರಿಗೂ ಕಷ್ಟ ಇದೆ. ಎಲ್ಲಿ ಬಂದಿದ್ದೀರ ಕೇಳ್ತೀರಾ? ಜಯನಗರ ಬಂದ್ಬಿಟ್ಟಿದ್ದೀನಿ. ನೋಡ್ತೀರಾ ಎಲ್ಲಿದ್ದೀರ ಜಯನಗರ ಅಂತ? ಜಯನಗರ ದೊಡ್ಡ ಒಂದು ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಪ್ ಇದ್ರೆ ಒಂದು ಮಾಲ್ ಇದೆ, ಶಾಪಿಂಗ್ ಮಾಲ್ಗಳೆಲ್ಲ ಇದೆ. ಅಲ್ಲಿಗೆ ಹೋಗಿದ್ದಾರೆ. ಸರಿ ವೆಯ್ಟ್ ಮಾಡೋಕ್ಕೆ ಕೇಳಿದ್ದಾರೆ ನನ್ನ. ಸರಿ ವೆಯ್ಟ್ ಮಾಡ್ತೀನಿ. ನಾನೊಂದು ಬಸ್ ಸ್ಟ್ಯಾಂಡಲ್ಲಿ ಆಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಜಯನಗರ್ 4th ಬ್ಲಾಕ್ ಅಂತ ಇದೆಯಾ? ಇದೊಂದು ಬಸ್ ಸ್ಟಾಪ್ ಇದು. ಅಲ್ಲಿ ಮೇಲೆ ಹೋದ್ರೆ ಇರೋದು ಬಸ್ ಸ್ಟ್ಯಾಂಡ್ ಇರೋದು ದೊಡ್ಡದಾಗಿ. ಸರಿ ಎಲ್ಲರೂ ಇಲ್ಲೇ ಪಾರ್ಕಿಂಗ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ನಾವೆಲ್ಲರ ಮನ್ಕೊಂಬಿಡೋಣ ಒಂದು ಜಾಗದಲ್ಲಿ. ಇನ್ನೊಂದು 2 ಅವರ್ ಹೆಂಗೋದ್ರೆ ಆಯ್ತದೆ ನೋಡಿ. ಜಯನಗರ್ 4th ಬ್ಲಾಕ್ ಅಂತ ಆಗಿದೆ. ಒಂದು ಟೀ ಕುಡಿಬೇಕು, ತುಂಬ ಅಷ್ಟು ನೋಡಿ. ಇದೆಲ್ಲ ಬಂದು ಜಯನಗರ್ 4th ಬ್ಲಾಕ್ ಹತ್ರ ಇರೋದು. ನಾನು ಎಲ್ಲಿಗೆ ಹೋಗ್ತೀರಾ ಅಂತ ಕೇಳ್ತೀರಾ? ಒಂದು ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ. ಒಂದು ಟೀ ಕುಡಿಬೇಕು. ನನಗೆ ತಲೆನೋವು ಬಂದ್ಬಿಟ್ಟಿದೆ. ಬೆಳಗ್ಗೆ 8:20ಗೆ ಬಂದಿರೋದಲ್ವಾ? ಎಲ್ಲರೂ ಒಂದು ಬೇಕ್ರಿ ಹುಡ್ಕೊಬಿಟ್ಟು ಹಂಗೆ ಆರಾಮಾಗಿ ಒಂದು ಟೀ ಕುಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಅದಕ್ಕೆ ಬೇಕ್ರಿಯೇ ಹುಡ್ಕೊಂಡು ಹೋಗ್ಬೇಕು ನನಗೆ, ಇಲ್ಲಾಂದರೆ ಸೆಟ್ ಆಗಲ್ಲ. ಬೇಕ್ರಿಗೆ ಹೋದರೆ ಟೀ ಸಿಗ್ತದೆ. ಯಾವ್ದಾರು ಒಂದು ಬೇಕ್ರಿ ಹುಡ್ಕೊಂಡು ಹೋಗ್ಬಿಡೋಣ ಅಂತ. ಇದೆಲ್ಲ ಜಯನಗರ 4th ಬ್ಲಾಕ್ ಇದೆ ಸರ್. ಇದೆ ಯಾವ ರೋಡಲ್ಲಿ ನೀವು ಜಯನಗರ ಯಾವ ರೋಡಲ್ಲಿ ಬನ್ನಿ, ಎಲ್ಲ ಅಂಗಡಿಗಳು, ಮಾಲ್ಗಳು, ಶಾಪಿಂಗ್ಗಳು ಅದೇ ಇರೋದು. ಬೇರೆ ಏನೂ ಇಲ್ಲ ಕಾಣಿಸ್ತಾ ಇಲ್ಲ.
ನಾನು ಅವಾಗಲಿಂದ ನೋಡ್ತೀನಿ ಯಾವ ರೋಡ್ ಒಳಗೆ ನುಗ್ಲಿ. ಇದೊಂದು ಪೆಟ್ರೋಲ್ ಬಂಕ್ ಇದೆ, ಹೆಂಗ್ ಬಂದ್ರು ನೀವು ಒಂದು ಟೀ ಅಂಗಡಿ ಉಂಟು, ನೀವು ಅಲ್ಲೊಂದು ಟೀ ಅಂಗಡಿ ಇದೆ, ಅಲ್ಲಿ ಹೋಗ್ಬಿಡೋಣ. ಕೆಳಗಡೆ ಏನು ಸಿಗ್ನಲ್ ಇದೆಯಾ? ಚಿಕ್ಕ ಅಂಗಡಿ ಅಂತಿಲ್ಲ, ಎಲ್ಲ ದೊಡ್ಡ ದೊಡ್ಡ ಅಂಗಡಿ ಏನೋ ಇರೋದು, ಬಿಸ್ನೆಸ್ ಆಯ್ತಾ ಇರ್ತದೆ. ಯಾವ ರೋಡ್ಗಾರು ಬನ್ನಿ, ಇದೇ ಟೀ ಅಂಗಡಿ ಹತ್ರ ಹೋಗ್ಬಿಡೋಣ. ವೀಡಿಯೋ ಮಾಡೋಕ್ಕಾಗಲ್ಲ, ಅಲ್ಲಿ ಹೋಗ್ಬಿಟ್ಟು ಟೀ ಕುಡಿಬೇಕು ಫಸ್ಟ್, ಅಷ್ಟು ನನಗೆ ತಲೆನೋವು ಬರುತ್ತೆ ನೋಡಿ. ಇದೆಲ್ಲ ಜಯನಗರಕ್ಕೆ ಸೇರಿರೋದು. ಎಷ್ಟು ಮರಗಳನ್ನ ನೆಟ್ಟಿದ್ದಾರೆ ಗೊತ್ತೇ ರೋಡಲ್ಲಿ, ಅಯ್ಯೋ ತುಂಬ ಮರಗಳನ್ನ ನೆಟ್ಟಿದ್ದಾರೆ. ಈ ಮರಗಳೆಲ್ಲ ಇರೋದ್ರಿಂದ ಅದು ಮೆಟ್ರೋ ಹೋಯ್ತಿದೆ, ಜಯನಗರದ ಇದು, ಅದು ಮೆಟ್ರೋ ಹೋಯ್ತು ಮೇಲೆ, ಆ ಕಡೆ ಮೆಟ್ರೋ ಕಾಣಿಸ್ತಾ ಇದೆಯಾ, ಆ ಕಡೆ ಮೆಟ್ರೋದದು. ಎಷ್ಟು ಮರಗಳನ್ನ ನೋಡಿ. ಮರಗಳಿದ್ರೆ ಮಳೆ ಬರೋದು, ಈ ಮರಗಳನ್ನೇ ಕಡ್ದಾಕಿದ್ರೆ ಎಲ್ಲಿ ಮಳೆ ಬರ್ತದೆ, ಗಾಳಿ ಬರ್ತದೆ ಹೇಳಿ? ಎಲ್ಲ ಬಿಲ್ಡಿಂಗ್ ಕಟ್ಟಿ ಇಲ್ಲಿ ಗಾಳಿ ಬರೋಕ್ಕೆ ಜಾಗ ಇಲ್ಲ. ನೋಡೋದಕ್ಕೆ ಅದು ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ನಮ್ಮ ಬೆಂಗಳೂರ ಅಂತ ಅನಿಸ್ಬಿಡ್ತದೆ ನಮಗೆ ಈ ಮರಗಳನ್ನೆಲ್ಲ ನೋಡ್ತಾ ಇದ್ವಿ. ಹೆಂಗೋ ಇನ್ನು ಅಮ್ಮ ಬರೋರು 2 ಗಂಟೆ ಆಯ್ತದೆ. ಸರಿ 2 ಗಂಟೆ ಹಂಗೆ ಹಿಂಗೆ ರೋಡಲ್ಲಿ ಸುತ್ಕೊಂಡು ಹಂಗೆ ಈ ಕಡೆ ಎಲ್ಲ ಒಂದು ವೀಡಿಯೋ ತೆಗಿಯೋಣ. ಆದರೂ ಪರವಾಗಿಲ್ಲ, ಮರ ಇರೋದು 2 ಕಟ್ ನೋಡಿ ಚೆನ್ನಾಗಿ ಕಾಣ್ತು. ಆದರೆ ಸೆಂಟ್ರಲ್ ಮೆಟ್ರೋ ಹೋಗಿದೆ. 1 ಅವರ್ 2 ಅವರ್ ವೆಯ್ಟ್ ಮಾಡೋದು ಮುಖ್ಯ ಅಲ್ಲ, ದೊಡ್ಡ ಮುಖ್ಯ. ಒಳ್ಳೆ ಜಾಗ ಸಿಕ್ಕಿದ್ರೆ ಆರಾಮಾಗಿ ನಿದ್ರೆ ಮಾಡ್ಕೊಳ್ಬೋದು. ಅದು ಕೆಲವು ಆಟೋ ಡ್ರೈವರ್ಗಳು ಅಲ್ಲೆಲ್ಲ ನಿದ್ರೆ ಮಾಡ್ಕೊಂಡ್ಬಿಡ್ತಾರೆ. ತುಂಬ ಮರಗಳನ್ನ ನೆಟ್ಟಿದ್ದಾರಪ್ಪ. ಇವತ್ತು ಇಷ್ಟೇ ವೀಡಿಯೋ ಸಾಕು, ನಾಳೆ ಇನ್ನೊಂದು ವೀಡಿಯೋದಲ್ಲಿ ನೋಡೋಣ. ಇವತ್ತು ಸ್ವಲ್ಪ ಮಾಡಿದ್ದೀನಿ, ಇಷ್ಟ ಆಗ್ಬೋದು ಅಂತ ಕಾಣಿಸ್ತದೆ ನಿಮಗೆ, ಆದರೆ ನನಗೆ ಸಪೋರ್ಟ್ ಮಾಡಿ ಸ್ವಲ್ಪ.